ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೌಜನ್ಯ ಅಂತ ಹೇಳಿ ಸ್ನೇಹಿತರೆ ಹೊಸಕೆರೆ ಹಳ್ಳಿಯಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಪರಿಸ್ಥಿತಿ ಬಂದು ಏನಪ್ಪ ಹೇಳಿದ್ದಾರೆ ಅಂದರೆ, ಪರಿಸ್ಥಿತಿಯ ಬಗ್ಗೆ ಉಪ್ಪು ಖಾರ ಸರಿಯಾಗಿ ತಿಂದು ರಸ ತುಂಬಿ ತುಳುಕ್ತಾ ಇದೆ ಕಣ್ರಪ್ಪ ಅಂತ ಇಲ್ಲಿ ಪರಿಸ್ಥಿತಿಯ ಬಗ್ಗೆಯಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ವರನ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಸ್ವಲ್ಪ ಟೈಮನ್ನು ವ್ಯರ್ಥ ಮಾಡದೆ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಚಪ್ಪಾಳೆ ಅಂದರೆ ನಿಮಗೆ ಅರ್ಥ ಆಗಬೇಕು, ಯಾವ ರೀತಿಯ ಒಂದು ಚಪ್ಪಾಳೆನ ತಟ್ಟಬೇಕು ಇವರಿಗೆ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ. ಮತ್ತು ಇವ್ರದ್ದು ಜಮೀನಿದೆ ಓಕೆನಾ, 21 ಗುಂಟ ಇದೆ, ಅಂದರೆ 0.525 ಎಕರ್ ಲ್ಯಾಂಡ್ ಇದೆ ಇವ್ರದ್ದು. ಓಕೆನಾ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಮಾಹಿತಿನ ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಚೂಲ್ ಹೇಗಿದೆ ಅಂತ ಇವ್ರದ್ದು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಅಂತ ಚೂಲ್ ಕಡಿಮೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆ ಚೂಲ್ ಕಮ್ಮಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ದಿನಕ್ಕೆ ಒಂದು ಬಾರಿ ಆದರೂ ಅಗಲ ಮಾಡಿ ಪಸಕ್ಕಂತ ರಸ ಇಳಿಸಿ ಒದ್ದೆ ಮಾಡಬೇಕು ಅಂತಕ್ಕಂಥದ್ದು ಇವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ದಪ್ಪದಾಗಿ ಇದೆ, ಎಷ್ಟೊತ್ತು ಮಾಡಿದರೂ ಸಹ ಸಾಕು ಅನ್ನೋಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟೊಂದು ದಪ್ಪದಾಗಿದೆ, ಎಷ್ಟೊತ್ತು ಮಾಡಿದ್ರೂ ಇವರಿಗೆ ಸಾಕಾಗಲ್ವಂತೆ. ಹೆಚ್ಚಾಗಿ ಮಾಡಿದ್ರೆ ಉದ್ದ ಆಗುತ್ತೆ ನಿಮ್ಮದು ಅಂತ ಹೇಳಿದ್ದಾರೆ. ಅಂದರೆ ಒಂದು ಸಾಮಾನು ಏನಿದೆ ಮಾಡ್ದಂಗೆಲ್ಲ ಉದ್ದ ಆಗುತ್ತೆ ಅಂತಕ್ಕಂಥದ್ದು ಇದು ಚೂಲಿನ ಬಗ್ಗೆ ಇದು ಮಾತಾಗಿರುತ್ತೆ. ಇನ್ನು ಉಪ್ಪು ಖಾರದ ಬಗ್ಗೆ ಏನಪ್ಪ ಅಭಿಪ್ರಾಯ ಇಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮನೆಯಲ್ಲಿ ಅಡುಗೆಯನ್ನು ಮಾಡುವಾಗ ಉಪ್ಪು ಖಾರ ಇಲ್ಲದೆ ಮಾಡ್ತಾ ಇರಲಿಲ್ಲ. ಏಕೆಂದರೆ ತುಂಬ ರುಚಿಯಾಗಿರಬೇಕು ಅಂತಂದರೆ, ತಿನ್ನಬೇಕು ಅಡುಗೆ ಅಂತಂದರೆ ಉಪ್ಪು ಖಾರ ಇರಲೇಬೇಕು. ತಿಂದು ಚೆನ್ನಾಗಿ ತೂತು ಜಿಟಿಯಾಗಿ ರಸ ಸೋರುತ್ತೆ ಮತ್ತು ವಾಸನೆ ತುಂಬ ಬರುತ್ತೆ. ಗಂಡ ಎಷ್ಟೋ ಸಲ ಕೇಳಿದ್ದಾರೆ ಏನದು ವಾಸನೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಒಂದು ಸಮಯದಲ್ಲಿ. ಯಾಕೆ ಅಂತಂದರೆ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ಏನು ಹೇಳಬೇಕು ಅಂತಕ್ಕಂಥದ್ದು, ಏನು ಮಾತಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ ಅಂತ ಇವರ ಒಂದು ಮಾತಿನ ಅರ್ಥ ಆಗಿರುತ್ತೆ. ಸ್ನೇಹಿತರೆ, ಟೋಟಲ್ ಎಕರೆ ಬಂದ್ಬಿಟ್ಟು ಟೋಟಲ್ ಏರಿಯಾ ಬಂದು 70 ಎಕರ್ಸ್ ಇದೆ. ಮತ್ತು ಫುಲ್ಲಿ ಗ್ರೋನ್ ಮ್ಯಾಂಗೋ ಆರ್ಚರ್ಡ್ ವೆರೈಟೀಸ್ ಬಂದ್ಬಿಟ್ಟು ಆಲ್ಫೋನ್ಸೋ ಮತ್ತು ಬಂಗಾನಪಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವೆರೈಟಿಲಿ ಇವರು ಮಾವಿನ ಹಣ್ಣನ್ನ ಬೆಳೀತಾರೆ. ಮತ್ತು ಇನ್ವೆಸ್ಟ್ಮೆಂಟ್ ಬೆನಿಫಿಟ್ಸ್ ಏನಪ್ಪ ಅಂದರೆ, ಈ ಒಂದು ಲ್ಯಾಂಡ್ಗೆ ಹಾಕಿದ್ರು ಗುಡ್ ಇಯರ್ಲಿ ಇನ್ಕಮ್ ಫ್ರಮ್ ಮ್ಯಾಂಗೋ ಇಲ್ಡ್, ಆಪ್ಷನ್ ಟು ಆ್ಯಡ್ ಇಂಟರ್ ಕ್ರಾಪ್ಸ್, ಟರ್ಮೆರಿಕ್, ಗ್ರೌಂಡ್ನಟ್ ಎಕ್ಸೆಟ್ರಾ. ಅಂದರೆ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ಸ್ ಬಂದು ಇಯರ್ಲಿ ಒಂದು ಇನ್ಕಮ್ ಮ್ಯಾಂಗೋ ಇಲ್ಡಿಂದ ಒಂದು ಒಳ್ಳೆ ಇನ್ಕಮ್ ಇದೆ. ಮತ್ತು ಇಂಟರ್ ಕ್ರಾಪ್ಸ್ ಟರ್ಮೆರಿಕ್, ಗ್ರೌಂಡ್ನಟ್ ಏನಾದ್ರು ಒಂದು ಮಧ್ಯದಲ್ಲಿ ಹಾಕ್ಕೋಬೋದು. ಇನ್ನು ಟೇಸ್ಟ್ ವೈಸ್ ಹೇಳಿದ್ದಾರೆ, ನ್ಯಾಚುರಲಿ ರಿಪೆಂಡ್ ಆನ್ ಟ್ರೀಸ್, ನೋ ಕೆಮಿಕಲ್ ಯೂಸ್, ಸ್ವೀಟ್ ಆ್ಯಂಡ್ ಆರೋಮ್ಯಾಟಿಕ್, ಪರ್ಫೆಕ್ಟ್ ಫಾರ್ ಎಕ್ಸ್ಪೋರ್ಟ್ ಆ್ಯಂಡ್ ಡೊಮೆಸ್ಟಿಕ್ ಮಾರ್ಕೆಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಟೇಸ್ಟ್ ವೈಸ್ ಬರೋದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮತ್ತು ಕೆಮಿಕಲ್ಸ್ ಇಲ್ದಲೇ ಬೆಳೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಮತ್ತು ಫಾರ್ಮ್ ಹೌಸ್ ಕೂಡ ಇದೆ. ಬಿಲ್ಡಪ್ ಏರಿಯಾ 2 BHK ಮಾಡರ್ನ್ ಹೌಸು ವಿತ್ ಅಟ್ಯಾಚ್ಡ್ ಬಾತ್ರೂಮ್ಸು, ಸ್ಪೇಷಿಯಸ್ ಕಿಚನ್ನು, ವರೆಂಜಾ ವಿತ್ ಫಾರ್ಮ್ಲ್ಯಾಂಡ್ ವ್ಯೂ. ಅಂದರೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫಾರ್ಮ್ ಹೌಸು. ಸುತ್ತಮುತ್ತ ಒಳ್ಳೆ ವಾತಾವರಣ, ಚಿಲಿಪಿಲಿ ಗುಟ್ಟ ಅಂತ ಹಕ್ಕಿಗಳ ವಾತಾವರಣ.